ಆದಂಥ ಒಂದು ಕಹಿ ಅನುಭವದಿಂದ ಮಾಡಿದ್ವಿ. ಅದಾದ ನಂತರ ನಮ್ಮಲ್ಲಿ ಯಾವುದೇ ವೈಯಕ್ತಿಕ ಯಾವುದೇ ದ್ವೇಷಗಳಾಗಲಿ ವೈಯಕ್ತಿಕ ರಾಜಕೀಯ ಜಿದ್ದಾಗಿ ಏನಿಲ್ಲ. ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕು. ಆ ಒಂದು ಸಣ್ಣ ಪುಟ್ಟ ವೈಮನಸ್ಸುಗಳೆಲ್ಲ ನಾವೆಲ್ಲ ಬದಿಗೊತ್ತು. ಇವತ್ತು ರಾಮಚಂದ್ರಗೌಡರು ಇವತ್ತು ಜಿಲ್ಲಾ ಗೌರವಾನ್ವಿತ ಅಧ್ಯಕ್ಷರಾಗಿ ನಮ್ಮ ವರಿಷ್ಠರು ಮಾಡಿದ್ದಾರೆ. ಅವರು ಕೂಡ ಇದುವರೆಗೂ ತಮ್ಮ ಪತ್ರಿಕಾಗೋಷ್ಠಿ ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ಇನ್ನು ವೃದ್ಧಿ ಮಾಡಬೇಕು, ದ್ವಿಗುಣಗೊಳಿಸಬೇಕು. ಪಕ್ಷಕ್ಕೆ ಇನ್ನು ಬೇರೆ ಬೇರೆ ಪಕ್ಷದಿಂದ ಎಲ್ಲ ಬಹಳಷ್ಟು ಜನ ಮುಖಂಡರಿದ್ದಾರೆ. ಅವನ್ನೆಲ್ಲರೂ ಕೂಡ ಪಕ್ಷಕ್ಕೆ ಕರೆತಂದು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಬೇಕಂದ ಸಂಕಲ್ಪ ನಾವೆಲ್ಲ ಕೂಡ ಮಾಡಿದ್ದೀವಿ. ನಮ್ಮ ಒಂದು ಕುಟುಂಬದಲ್ಲಿ ಕೂಡ ಸಣ್ಣ ಪುಟ್ಟ ವೈಷಮ್ಯತೆ ಅದೇ ರೀತಿ ಕೂಡ ನಾನು ಪದೇ ಹೇಳ್ತಾ ಇದ್ದೀನಿ. ಆ NDA ಸಂದರ್ಭದಲ್ಲಿ ಸ್ವಲ್ಪ ಆಗಿದೆ. ಇವತ್ತದಾಗಲೇ ನಮ್ಮ ತಮ್ಮಿಯವರು ಹೇಳಿದ್ರು, ರಾಷ್ಟ್ರಕ್ಕೆ ಮೋದಿ, ರಾಜ್ಯಕ್ಕೆ ಕುಮಾರಣ್ಣ, ಇನ್ನೊಂದು ಮತ್ತೊಂದು ಸಂತೋಷ. ಅದು ಅವರವರ ಇಚ್ಛೆ, ಅವರವರ ಪಕ್ಷ. ಇವತ್ತು ಅವರು ಕೂಡ ಅವರ ಪಕ್ಷವನ್ನು ಸಂಘಟನೆ ಮಾಡಕ್ಕೆ ಹೊರಟಿದ್ರು. ಹೊತ್ತು NDA ಅಂತ ಎಲ್ಲೂ ಮಾತಾಡಿಲ್ಲ. ಅದೇ ರೀತಿ ಇವತ್ತು ನಾವು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ಸಂಘಟನೆಗೆ ಹೊರಟಿದ್ದೀವಿ. ಸಂಘಟನೆ ಪರ್ವ ಪ್ರಾರಂಭವಾಗಿದೆ. ಈ ಸಂಘಟನೆ ಪರ್ವದಲ್ಲಿ ನಾವೆಲ್ಲ ಸಕ್ರಿಯವಾಗಿ ಭಾಗಿಯಾಗಿ ಇಡೀ ಕ್ಷೇತ್ರದ 34 ಗ್ರಾಮ ಪಂಚಾಯತಿಗಳು ಕೂಡ ನಾವು ಈಗ ಪ್ರಪ್ರಥಮವಾಗಿ ಹೋಬಳಿ ಮಟ್ಟದಲ್ಲಿ ಮಾಡಿ, ಆಮೇಲೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಸಂಘಟನೆಗೆ ನಾವೆಲ್ಲ ಸಂಘಟನೆ ಪರ್ವ ಪ್ರಾರಂಭವಾಗ್ತದೆ. ಎಲ್ಲ ಪದಾಧಿಕಾರಿಗಳು ಕೂಡ ಯಾರು ಸಕ್ರಿಯವಾಗಿ ಪಕ್ಷಕ್ಕೆ ಶಕ್ತಿ ಇದೆ, ಪಕ್ಷಕ್ಕೆ ನಿಷ್ಠೆ ಆಗಿರ್ತಾರೆ, ನಾಯಕತ್ವಕ್ಕೆ ನಿಷ್ಠೆ ಆಗಿರ್ತಾರೆ ಅಂಥವರು ಕೂಡ ಪಕ್ಷದಲ್ಲಿ ಗುರುತಿಸಿ ಅವನು ಕೂಡ ಪದಾಧಿಕಾರಿ ಮಾಡಬೇಕಂತ ನಾವೆಲ್ಲ ಚಿಂತನೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಪಕ್ಷವನ್ನು ಸದೃಢವಾಗಿ ಕಟ್ಟಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. NDA ಪ್ರಶ್ನೆ ಬರೋದು ಚುನಾವಣಾ ಸಂದರ್ಭದಲ್ಲಿ, ಅದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದ ತೀರ್ಮಾನದಲ್ಲಿ ಅವರ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಎಲ್ಲ ಪದಾಧಿಕಾರಿಗಳು ಕೂಡ ಬದ್ಧರಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀವಿ. ಮೂಲ ಕಾರಣ ಅದನ್ನೇ ಕೇಳ್ತೀನಿ. ರಾಮಚಂದ್ರಗೌಡರು ಹೇಳ್ತಾ ಇದ್ದಾರೆ. ಆದ್ರೆ ತಾವು ಮಾಜಿ ಶಾಸಕರ ಮಾರ್ಗದರ್ಶನ ಇಟ್ಕೊಂಡು ಜೊತೆಲಿರ್ತಕ್ಕಂಥ ಅದನ್ನು ಬಿಟ್ಟು ಮುನ್ಸ್ಕೊಂಡಿಲ್ಲ. ನಾನು ಪದೇ ನೀವು ರಾಮಚಂದ್ರಗೌಡರು ನನಗೆ ಯಾವುದೇ ಮನಸ್ಸಿಲ್ಲ. ಅವರು ಹೇಳಿದ್ದಾರೆ ಪದೇ ಪತ್ರಕರ್ತ ಮಿತ್ರ ಹೇಳ್ತಾ ಇದ್ರಿ ನಮ್ಗೆ ಮನಸ್ಸಿಲ್ಲ, ಜಗಳ ಇಲ್ಲ. ನಾನು ಆಗ್ಲೇ ಹೇಳಿದ್ದೀನಿ, ಹಿಂದೆ ನಡೆದಂತ ಪತ್ರಿಕಾಗೋಷ್ಠಿ ಹೇಳಿದ್ದೀನಿ. NDA ಆದ್ಮೇಲೆ NDAದಂತ ಮುಖಂಡರು, NDA ಆದಂತ ಯಾರು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ನಮ್ಮನ್ನ ಇರ್ಬೋದು ಅಥವಾ ನಮ್ಮ ಮುಖಂಡರು ಸ್ವಲ್ಪ ಕಾರ್ಯಕ್ರಮ ಅಂತ ಹೇಳಿ ಒಂದು ಸಂಘಟನೆ ಅದೆಲ್ಲ ಅವಾಗ